ಇವರು ಸಾಲ ಮಾಡಿರ್ಲಿಲ್ವಾ? ಇವರು 2008ರಿಂದ 5 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ. ಸಾಲ ಯಾವಾಗಲೂ ಕೂಡ ನಾನು ನೋಡ್ತಾ ಇದ್ದೀನಿ, ಈ ರಾಜ್ಯದ 94-95ರಿಂದ ಆರ್ಥಿಕತೆ ನೋಡ್ತಾ ಇದ್ದೀನಿ. 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ. 5 ವರ್ಷಕ್ಕೊಂದ್ಸಾರಿ ಡಬಲ್ ಆಗುತ್ತೆ ಸಾಲ. ಈಗ ಕೇಂದ್ರ ಸರ್ಕಾರ ಸಾಲ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನ ಸಾಲ ಮಾಡಿದ್ದಾರೆ. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಒಟ್ಟು ದೇಶದ ಮೇಲೆ ಇರ್ತಕ್ಕಂಥ ಸಾಲ 218 ಕೋಟಿ ಲಕ್ಷಕ್ಕೂ ಹೆಚ್ಚು. ಈಗ ಅವ್ರೇನ್ ಹೇಳ್ತಾರೆ, ಇಲ್ಲ ಇಲ್ಲ ಅಸೆಟ್ಸ್ ಕ್ರಿಯೇಟ್ ಮಾಡಿದೀವಿ, ಆಸ್ತಿ ಕ್ರಿಯೇಟ್ ಮಾಡಿದೀವಿ. ನಾನು ಹೇಳಿದೆ GSDP ಬೆಳವಣಿಗೆ, GSDP ಬೆಳವಣಿಗೆ ನಾವು 8% ಇದ್ದೀವಿ. ಅವರು ಕೇಂದ್ರದವರು ಎಷ್ಟಿದ್ದಾರೆ? 7.4. ಕಡಿಮೆನಾ ಜಾಸ್ತಿನಾ? ಕರ್ನಾಟಕ ರಾಜ್ಯಕ್ಕಿಂತ ಕಡಿಮೆನಾ ಜಾಸ್ತಿನಾ? ಇತ್ತೀಚೆಗೆ 19/3/2000 ಡೆಕ್ಕನ್ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿದೆ, ಆರ್ಟಿಕಲ್ ಬಂದಿದೆ. ಸದರ್ನ್ ಸ್ಟೇಟ್ಸ್ ಹೆಚ್ಚಾಗಿ ಕೇಂದ್ರ ಸರ್ಕಾರದ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ನೋಡಿ, ದಿ ಕರ್ನಾಟಕ ಲೀಡ್ಸ್ southern states in fueling India's GDP, says report. ಇದು ನಾನು ಹೇಳಿರೋದ? ಡೆಕ್ಕನ್ ರಾಜ್ಯವರು ಹೇಳಿರೋದು. ಅವರು ರೂಬಿನ್ ರಿಪೋರ್ಟ್ ಮೇಲೆ ಹೇಳಿರ್ತಕ್ಕಂಥದ್ದು. ಅದನ್ನ ಇಲ್ಲಿ ಲೇಖನ ಮಾಡಿದ್ದಾರೆ. ಕರ್ನಾಟಕ ನೋಡಿ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ಲೆಡ್ ವಿತ್ ಎ 7.8% average real growth rate, followed by Telangana 7.1%. Andhra Pradesh 6.9%. Tamil Nadu 6.8%. ನಾವು 7.8%, Telangana 7.1%, Andhra Pradesh 6.9%, Tamil Nadu 6.8%. ನಾವು ಇವರು ರಾಜ್ಯಗಳಿಗಿಂತ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ? ಸೊ ದೇಶದ GDP ಗ್ರೋತ್ಗೆ southern states contribution is more. ಅದರಲ್ಲಿ ಕರ್ನಾಟಕ is leading. ಕರ್ನಾಟಕ is leading. ನೀವು ಸಾಲಗಾರ ರಾಜ್ಯ ಅಂತ ಹೆಂಗ್ ಹೇಳ್ತೀರಿ? ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಪತ್ರಿಕೆಯಲ್ಲಿ ಅದು ಹೇಳು. ಅದು rich state borrowed money, Karnataka growth story has a debit problem ಅಂತ ಹೇಳಿದ್ದಾರೆ. ಅದು ಆಯ್ತು, ಅದನ್ನು ಹೇಳಪ್ಪ. ನಿಮ್ ಫೋಟೋ ಹಾಕಿದ್ದಾರೆ, ಆಯ್ತದ, ಅದನ್ನು ಹೇಳ್ರಿ. ನಿಮ್ ಫೋಟೋ ಆಯ್ತು, ನಿಮ್ ಫೋಟೋ ನೋಡಿ ಇಲ್ಲಿ. ಆ ಪತ್ರಿಕೆ ಹೇಳಿ. ನೀವು ಹೇಳುವಾಗ ಅದು ಹೇಳಲಿಲ್ಲ ನೀವು. ನಾನು ಹೇಳಿದ ಮೇಲೆ ಹೇಳ್ತಾ ಇರೋದು. ಪತ್ರಿಕೆ ಹುಡಿಕೊಂಡು ತಕ ಬಂದಿದ್ದೀರಿ. ನಾನು ಹೇಳಿದ ಮೇಲೆ
ನೀವು ಭಾಷಣ ಮಾಡುವಾಗ ಹೇಳಿದ್ರ ಅದನ್ನ? ಎಲ್ಲ ಅಸ್ತ್ರಗಳನ್ನು ಒಂದೇ ಸರಿ ಬಿಡಕ್ಕಾಗತ್ತೆ ಸರ್. ಯಾವ ಅಸ್ತ್ರ ಬಿಡ್ತೀರೋ ಬ್ರಹ್ಮಾಸ್ತ್ರ ಬಿಟ್ಟರೆ ನಾವು ಬ್ರಹ್ಮಾಸ್ತ್ರ. ಎಲ್ಲ ನೀನೇ ಸತ್ತೋಗ್ಬಿಡ್ತೀಯ. ಈ ಅಸ್ತ್ರ ಯಾವ ಅಸ್ತ್ರಕ್ಕೆ ಯಾವ ಅಸ್ತ್ರ ಬಿಡದೆ ಹೋದ್ರೆ ಪಾಶುಪತಾಸ್ತ್ರಕ್ಕೆ ಬೇರೆ ಅಸ್ತ್ರ ಬಿಟ್ಟರೆ ಪ್ರಯೋಜನ ಏನು? ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ರೆ ಮುಗೀತು ಸರ್. ಬ್ರಹ್ಮಾಸ್ತ್ರ ಇರ್ಬೇಕಲ್ಲ ನಿನ್ನ ಹತ್ರ. ಬ್ರಹ್ಮಾಸ್ತ್ರ ಇಲ್ದೆ ಹೋದಾಗ ಈಗ ಹುಡುಕ ತಕ ಬಂದಿದ್ಯಾ? ಬ್ರಹ್ಮಾಸ್ತ್ರ ಇರ್ಲಿಲ್ಲ ಆಗ. ಬಿಡೋವಾಗ ತಾನೇ ತಾವು ಬರ್ಬೇಕು. ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನ್ಗೆ ಈಶ್ವರ. ಬ್ರಹ್ಮಾಸ್ತ್ರ ನಡೆಯಲ್ಲ. ಪಾಶುಪತಾಸ್ತ್ರ ಇದೆಯಲ್ಲ, ಅದ್ರ ಮುಂದೆ ಈಶ್ವರನ ಮುಂದೆ ಬ್ರಹ್ಮಂದ ಏನೂ ನಡೆಯಲ್ಲ. ದೇವರೆಲ್ಲ ನಮ್ ಕಡೆ ಇರೋದು. ಕತೆ ಹೇಳ್ತಾ ಇದ್ದೀನಿ. ನೀನು ಕತೆ ರಾಮ ಎಲ್ಲ ಇಲ್ಲೇ ಇದ್ದಾರೆ. ಕತೆ ಹೇಳ್ತಾ ಇದ್ದೀನಿ, ಕೇಳಪ್ಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.